ಬಿಜೆಪಿಯಲ್ಲಿ ನಾಯಕತ್ವ ಅಂತ ಬಂದಾಗ ಯಾರು? ಆ ಇಡೀ ಹಿಂದೂ ಸಮಾಜವನ್ನ ತನ್ನ ಮಾತಿನ ಮೂಲಕ ಎತ್ತಿ ಕಟ್ಟುವ ಮೂಲಕ ಹಿಂದೂ ಸಮಾಜದ ಒಳಗಡೆ ಒಂದು ಜಾಗೃತಿಯ ಸಂಚಲನವನ್ನ ಉಂಟು ಮಾಡುವಂತ ಒಂದು ನಾಯಕತ್ವ ಇದೆಯಲ್ಲ, ಅದಕ್ಕೆ ಸರಿಸಾಟಿಯಾದಂತ ನಾಯಕತ್ವ ಇನ್ನೊಂದು ಕರ್ನಾಟಕದಲ್ಲೇ ಇಲ್ಲ. ಡಾಕ್ಟರ್ ಯು ಚಿತ್ತರಂಜನ್ ಅವರ ನಿಗೂಢ ಹತ್ಯೆಯಾದಾಗ ಭಟ್ಕಳದ ನೆಲದಲ್ಲಿ ನಿಂತು ಬೆಂಕಿ ಉಗುಳಿದ್ದು, ಆ ಬೆಂಕಿಯ ಝಳ ಇನ್ನೂ ಆರಿಲ್ಲ. ಅನಂತಕುಮಾರ್ ಹೆಗಡೆಯವರು ಇವತ್ತು ಅಲ್ಲಿ ಬಂದು ಮಾಡುವ ಭಾಷಣದ ಹಿನ್ನೆಲೆ ಏನಿರಬಹುದು, ಭಾಷಣದ ರೀತಿ ನೀತಿ ಏನಿರಬಹುದು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕದ ಒಟ್ಟು ರಾಜಕಾರಣದಲ್ಲಿ ಬಿಜೆಪಿ 28ರ ಚುನಾವಣೆಗೆ ಅತ್ಯಂತ ಜರೂರತ್ತಾಗಿ ಹುರಿಗೊಳ್ಳಬೇಕಾದಂತ ಒಂದು ಸಂಕ್ರಮಣದ ಸ್ಥಿತಿ ಇದು ಅನ್ನೋದು ಯಾರಿಗಾದ್ರೂ ಅರ್ಥ ಆಗತ್ತೆ. ಅದೇ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕೇಂದ್ರದಿಂದ ಉತ್ತರ ಕನ್ನಡದ ಕೆನರಾ ಕ್ಷೇತ್ರದ 6 ಬಾರಿ ಸಂಸದನಾಗಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಗುರುತಿಸಿಕೊಂಡಂತ ಅನಂತಕುಮಾರ್ ಅವರಿಗೆ ಬುಲಾವ್ ಬಂದಿತ್ತು. ನೀವು ಸಕ್ರಿಯ ರಾಜಕಾರಣಕ್ಕೆ ಮತ್ತೆ ಬರಬೇಕು, ರಾಜ್ಯ ರಾಜಕಾರಣದ ಮುಂಚೂಣಿಯಲ್ಲಿ ನೀವು ನಿಲ್ಲಬೇಕು ಅನ್ನುವಂತ ಒಂದು ಸುದ್ದಿ ಬಹಳ ಕಾಳ್ಗಿಚ್ಚಿನಾಗಿ ಹರಡಿತ್ತು. ಆ ಹೊತ್ತಿನಲ್ಲಿ ಅನಂತಕುಮಾರ್ ಹೆಗಡೆ ಶಿರ್ಸಿ ಅವರ 30 ವರ್ಷದ 3 ದಶಕದ ಸಂಸತ್ ಸದಸ್ಯನಾಗಿ ಅವರು ಮಾಡಿದ್ದೇನು, ಮಾಡಬೇಕಾಗಿದ್ದೇನು, ನಿರೀಕ್ಷಿಸಿದ್ದೇನು, ನಿರೀಕ್ಷೆ ಹುಸಿಯಾದದ್ದೇನು, ಇವೆಲ್ಲವನ್ನ ಸಮಗ್ರವಾಗಿ 2 ವಿಡಿಯೋಗಳಲ್ಲಿ ನಾನು ಮಾತಾಡಿದ್ದೆ. ಅದನ್ನ ಅವರ ವಿರೋಧಿಗಳು ಮತ್ತು ಅವರ ಪರವಾಗಿರುವವರು ಎರಡೂ ದಿಕ್ಕಿನವರು ಅತ್ಯಂತ ಮೆಚ್ಚಿಕೊಂಡಿದ್ರು. ನನಗೆ ಓದಲಿಕ್ಕೆ ಪುರುಸೊತ್ತು ಇಲ್ಲದಷ್ಟು ಪ್ರತಿಕ್ರಿಯೆಗಳು ಬಂದಿದ್ವು. ಅನಂತಕುಮಾರ್ ಹೆಗಡೆಯವರ ಧೀಶಕ್ತಿಯನ್ನ, ಹಿಂದುತ್ವ ಮತ್ತು ಸನಾತನ ಧರ್ಮದ ಮೇಲೆ ಇರುವ ಅವರ ಕೆಚ್ಚು, ರೊಚ್ಚು, ನೆಚ್ಚು, ಪ್ರೀತಿ, ಬಲಿದಾನಕ್ಕೆ ಮುಂದಾದಂಥ ಒಬ್ಬ ಯುವಕನ ಕಥೆ, ಅವರ ಜೀವನದ ಹಾದಿ, ಇವ್ಯಾವುದನ್ನೂ ಪ್ರಶ್ನಿಸುವಾಗಿಲ್ಲ. ಆದರೆ ಇದೇ ಅನಂತಕುಮಾರ್ ಹೆಗಡೆ ತನಗೆ ಸಿಕ್ಕ 30 ವರ್ಷಗಳ ಸುದೀರ್ಘವಾದಂಥ, ಮೋದಿಯವರು ಪ್ರಥಮ ಬಾರಿಗೆ ಪ್ರಧಾನಿ ಆದಾಗಲೇ ಸಚಿವ ಪದವನ್ನ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೇನೆ ಅರ್ಹತೆಯ ಮೇರೆಗೆ ಗುರುತಿಸಿಕೊಳ್ಳುವ ಮೂಲಕ ಪಡ್ಕೊಂಡದ್ದಿದ್ರೆ ಅದು ಅನಂತಕುಮಾರ್ ಹೆಗಡೆ ಶಿರ್ಸಿ. ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾನಿ, ಅಲ್ಲಿಂದ ಆರಂಭವಾದಂಥ ಅವರ ರಾಜಕೀಯ ಜೀವನದ ಜೈತ್ರ ಯಾತ್ರೆ ಮೋದಿಯವರವರೆಗೂ ಬಂದು ಶಕ್ತವಾಗಿ ನಿಂತದ್ದು ಇತಿಹಾಸ. ಅನಂತಕುಮಾರ್ ಹೆಗಡೆಯವರ ಹೆಸರು ಕೇಳಿ ಬಂದದ್ದೇ ತಡ. ರಾಜ್ಯದ ಬಿಜೆಪಿಯಲ್ಲಿ ಮೂಲವ್ಯಾಧಿ, ಮೂಲಕ್ಕೆ ಬೆಂಕಿ. ಪ್ರಾಯಶಃ ಇತ್ತೀಚಿನ ದಿನಗಳಲ್ಲಿ ಯಡಿಯೂರಪ್ಪನವರ ಬರ್ತ್ಡೇಯ ಹೆಸರಿನಲ್ಲಿ ಮತ್ತೆ ವಿಜಯ ರಾಘವೇಂದ್ರನನ್ನ ಪ್ರತಿಷ್ಠಾಪಿಸುವ, ಇವತ್ತಿಗೂ ರಾಜ್ಯ ರಾಜಕೀಯದಲ್ಲಿ ನನ್ನ ಬಾಹು ಮತ್ತು ನನ್ನ ಮುಷ್ಟಿಯೇ ಬಹಳ ಪ್ರಧಾನ ಪಾತ್ರವನ್ನು ವಹಿಸ್ತದೆ ಅನ್ನೋದನ್ನ ಮರುಸ್ಥಾಪಿಸುವ ಕೆಲಸವನ್ನ ಮಾಡಿದ್ದನ್ನ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಇದಕ್ಕೆ ಕಾರಣ ಅನಂತಕುಮಾರ್ ಹೆಗಡೆಯವರ ಹೆಸರು ಕೇಳಿ ಬಂದದ್ದು ಅಂತ ನಾವು ಭಾವಿಸಿದ್ರೆ ಅದು ಖಂಡಿತವಾಗಿಯೂ ಅತಿಶಯೋಕ್ತಿ ಅಲ್ಲ. ಬ್ರಾಹ್ಮಣ ಸಮುದಾಯದಿಂದ ಬಂದಂಥವರಿಗೆ ವೋಟ್ ಬ್ಯಾಂಕ್ ಇರಲಿಕ್ಕಿಲ್ಲ. ಆದರೆ ವೋಟ್ ಬ್ಯಾಂಕ್ ಅನ್ನು ಮೀರಿದ ಸಮಸ್ತ ಹಿಂದೂಗಳ ಒಂದು ಏಕ ದನಿ, ಸನಾತನ ದನಿ, ಹಿಂದುತ್ವದ ಒಂದು ರಕ್ಷಣೆಯ ಭದ್ರ ಕವಚ ಅನಂತಕುಮಾರ್ ಹೆಗಡೆಯವರ ಬೆನ್ನಿಗಿದೆ ಅನ್ನೋದನ್ನ ಯಾರೋ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅನಂತಕುಮಾರ್ ಹೆಗಡೆ ಒಬ್ಬ ಹುಟ್ಟು ಹೋರಾಟಗಾರ. ಸಂಘ, ಹಿಂದುತ್ವ, ಹಿಂದೂ ಪರಿವಾರ, ಈ ರೀತಿಯ ವಾತಾವರಣದಲ್ಲೇ ಯಾವುದೇ ರಾಜಕೀಯದ ಉದ್ದೇಶ ಇಲ್ಲದೇನೆ ದೇಶ, ರಾಷ್ಟ್ರ, ಧರ್ಮ, ನಮ್ಮ ಅಸ್ಮಿತೆ ಅನ್ನುವ ಹಿನ್ನೆಲೆಯಲ್ಲಿ ಹುಟ್ಟಿ ಬಂದಂಥ ಒಂದು ಸೂರ್ಯ ಪ್ರಜ್ಞೆ ಏನಾದರೂ ಇದ್ದರೆ ಅದು ಅನಂತಕುಮಾರ್ ಹೆಗಡೆ.
ನೀವು ಅವರ ಇಡೀಯದಾದ ಬಾಲ್ಯದಿಂದ ಇವತ್ತಿನವರೆಗಿನ ನಡೆ ಮತ್ತು ಬಿರುಸು ಬದುಕು, ಅವರ ಉದ್ಘೋಷ, ಆವೇಗ, ಆವೇಶ, ಅವರು ಹಚ್ಚಿದ ಹಿಂದೂ ಜಾಗೃತಿಯ ಆ ಒಂದು ಕಿಡಿ, ಅದು ನಭೋಮಂಡಲಕ್ಕೆ ಜ್ವಾಲೆಯಾಗಿ ವ್ಯಾಪಿಸಿದ್ದನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಾವು ಗಮನಿಸಿದ್ದೇವೆ. ಹಾಗಾಗಿ ಇವತ್ತು ರಾಜ್ಯ ರಾಜಕೀಯದ ಹೊಲಸು, ಭ್ರಷ್ಟಾಚಾರ ಅದು ಕೇವಲ ಕಾಂಗ್ರೆಸ್ಸಿಗೆ ಸೀಮಿತವಾಗಷ್ಟೇ ಉಳಿದಿಲ್ಲ. ಪ್ರತಿಪಕ್ಷವಾಗಿ ಕಾಂಗ್ರೆಸ್ಸನ್ನ ಕುತ್ತಿಗೆ ಹಿಡಿದು ಯಾವ ಮಟ್ಟದಲ್ಲಿ ಝಾಡಿಸಬೇಕಾಗಿತ್ತು. ಈಗ ಉದಾಹರಣೆಗೆ 16ನೆಯ ದಾಖಲೆ ಬಜೆಟ್ ಅನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು. ಅಹಿಂದಿಗೆ ಮತ್ತು ವೋಟ್ ಬ್ಯಾಂಕು, ಅಲ್ಪಸಂಖ್ಯಾತರ ಓಲೈಕೆ, ಇದರಲ್ಲೇ ಇಡೀ ಬಜೆಟ್ ಮುಳುಗೆದ್ದಿದೆ. ಬಿಟ್ರೆ ಸಮಸ್ತ ಕರ್ನಾಟಕದ ಅಭಿವೃದ್ಧಿಗೆ ಏನನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತ ಕೂಲಂಕಷವಾಗಿ ಅದನ್ನ ನಿಕಷಕ್ಕೆ ಒಡ್ಡಿದ್ರೆ ನಿಮಗೆ ಕೊನೆಗೂ ಅರ್ಥ ಆಗತ್ತೆ ಸಿದ್ದರಾಮಯ್ಯನವರ ವೋಟ್ ಬ್ಯಾಂಕಿನ ರಾಜಕಾರಣದ ಜಾಣತನದ ಇದು ಪ್ರದರ್ಶನ. ಆದರೆ ನೋಡಿ, ನೀವು ಬಜೆಟ್ ಆದ ಮಾರದಿನ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಕೆಲವು ಟುಸ್ಪಟಾಕಿಯ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದನ್ನ ಬಿಟ್ರೆ ಬಿಜೆಪಿ ತಥಾಕಚಿತವಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡುವುದರಲ್ಲಿ ಶಕ್ತವಾಗಿಲ್ಲ. ಇನ್ನು ಅಧಿವೇಶನ ನಡೀತಾ ಇದೆ, 26ರವರೆಗೆ ಗೊತ್ತಾಗತ್ತೆ. ಆದರೆ ಒಂದು ಪ್ರಬಲವಾದಂಥ ವಿರೋಧ ಪಕ್ಷವಾಗಿ ಯಾವ್ಯಾವ ಪ್ರಕರಣಗಳನ್ನ ಇಟ್ಟುಕೊಂಡು ದಿನಕ್ಕೊಂದು ಭ್ರಷ್ಟಾಚಾರ, ದಿನಕ್ಕೊಂದು ಪ್ರಕರಣ, ದಿನಕ್ಕೊಂದು ಸುಳ್ಳು, ಕಾಂಗ್ರೆಸ್ ಯಾವ ರೀತಿಯಲ್ಲಿ ಆಯುಧ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇದೆ ವಿರೋಧ ಪಕ್ಷಕ್ಕೆ ಅಂತಂದ್ರೆ ನೀವು ಅದನ್ನು ಬಳಸ್ಕೊಂಡು ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಸರ್ಕಾರ ಬೀಳ್ಬೇಕಿತ್ತು. ಆ ಲೆವೆಲ್ಲಿಗೆ ಭ್ರಷ್ಟಾಚಾರದ ಸಾಮೂಹಿಕರಣ. ಆದರೆ ನೀವು ನೋಡಿ, ಕಾಂಗ್ರೆಸ್ಸಿನೊಟ್ಟಿಗೆ ಎಲ್ಲೋ ಒಂದು ಕಡೆ ರಾಜಿ ಸಂಧಾನ, ತಮ್ಮ ಭ್ರಷ್ಟತೆಗೆ ಅವರನ್ನ ಬಳಸಿಕೊಳ್ಳುವಿಕೆ, ಅಂಡರ್ ಹೆಡ್ ರಾಜಕಾರಣ, ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ. ಅದಕ್ಕೆ ಒಂದು ತಥಾಕಚಿತವಾದಂಥ ರಾಜ್ಯವ್ಯಾಪಿ ಹೋರಾಟವನ್ನ ಸಂಘಟಿಸುವಂತ ಯಾವ ಮನಸ್ಸು ಬಿಜೆಪಿಯ ಮಹಾನಾಯಕರುಗಳಿಗಿಲ್ಲ. ಎಲ್ಲೋ ಪ್ರತಾಪ್ ಸಿಂಹ, ಸೂರ್ಯ, ಇಂಥ ಕೆಲವು ವ್ಯಕ್ತಿಗಳು, ಧೀರಜ್ ಅಂತ ಹೊಸ MLA, ಈ ಥರದವ್ರು ಕೆಲವರು ಪ್ರತಿಭಟಿಸ್ತಾರೆ, ಮಾತಾಡ್ತಾರೆ. ಕುರ್ಚಿ ರಾಜೀವ್ನಂತವರು ಬಿಟ್ರೆ ಬೇರೆ ಯಾರೂ ಇದರ ಬಗ್ಗೆ ಎಲ್ಲಿಯೂ ಸೊಲ್ಲೆತ್ತಿದ್ದನ್ನ ನೀವು ಕಾಣೋದಿಲ್ಲ ಅಂತ. ಆ ಕ್ಷಣಕ್ಕೆ ಒಂದಿಷ್ಟು ಆರ್ಭಟಿಸ್ತಾರೆ, ಮತ್ತೆ ಅಲ್ಲಿಗೆ ತಣ್ಣಗಾಗ್ತಾರೆ. ಒಗ್ಗಟ್ಟಿಲ್ಲ, ಶಿಸ್ತಿಲ್ಲ, ಸಂಯಮ ಇಲ್ಲ, ದೂರದರ್ಶಿತ್ವ ಇಲ್ಲ. ಹಾಗಾಗಿ ಈಗ 28ರ ಚುನಾವಣೆ ಬಿಜೆಪಿಗೆ ವರವಾಗಲಿದೆ. ಅದರ ಪ್ರಶ್ನೆನೇ ಬೇರೆ. ಕಾಂಗ್ರೆಸ್ಸು ಅಮೃತ ಕೊಟ್ಟರು ಮತ್ತೆ ಬರುವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಬಿಜೆಪಿಯಲ್ಲಿ ನಾಯಕತ್ವ ಅಂತ ಬಂದಾಗ ಯಾರು? ಯತ್ನಾಳನ್ನ ಮುಂದಿಟ್ಟುಕೊಂಡು ಕೆಲವು ಹಿಂದುತ್ವದ ಸಂಘಟನೆ, ಹಿಂದೂ ಧ್ವನಿ ಏಕೀಭವಿಸಿ ಅದು ಮುಂದೆ ನಿಲ್ತದೆ. ಆದರೆ ಒಬ್ಬ ಮುಖ್ಯಮಂತ್ರಿಯೋ ನಾಯಕತ್ವದ ಸ್ಥಾನಕ್ಕೋ ಯತ್ನಾಳ್ ಅಂತ ಭಾವಿಸಿದಾಗ ಅಲ್ಲಿ ಸಂಯಮದ ಕೊರತೆ, ದೂರದರ್ಶಿತ್ವದ ಕೊರತೆ, ಚಿಂತನೆಯ ಕೊರತೆ, ಭಾಷೆಯನ್ನ ಬಳಸುವುದರಲ್ಲಿ ಎಡವಿಕೆ, ಅವರು ಒಂದು ಸಾಮೂಹಿಕವಾದಂಥ ರಾಜ್ಯದ ನಾಯಕನಾಗಿ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವುದರಲ್ಲಿ ಅವರದೇ ಆದಂಥ ದೌರ್ಬಲ್ಯಗಳು ಎದ್ದು ಕಾಣ್ತಾ ಇವೆ. ಇವೆಲ್ಲದರ ಮಧ್ಯೆ ನೀವು ಅನಂತಕುಮಾರ್ ಹೆಗಡೆ ಶಿರ್ಸಿಯನ್ನ ಭ್ರಷ್ಟಾಚಾರಿ ಅನ್ನುವಾಗಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರು ಅವರ ಕ್ಷೇತ್ರಕ್ಕೆ ಮಾಡಬೇಕಾದ ಕೆಲಸವನ್ನ ಮಾಡಿಲ್ಲ, ಎಸ್. ಆದರೆ ಅವರ ಹಿಂದುತ್ವದ ಮೇಲಿನ ಆ ಪ್ರೀತಿ, ಆ ಅಧ್ಯಯನ, ಆ ಗುಡುಗುವಿಕೆ, ಆ ಆರ್ಭಟ, ಆ ಇಡೀ ಹಿಂದೂ ಸಮಾಜವನ್ನ ತನ್ನ ಮಾತಿನ ಮೂಲಕ ಎತ್ತಿ ಕಟ್ಟುವ ಮೂಲಕ ಹಿಂದೂ ಸಮಾಜದ ಒಳಗಡೆ ಒಂದು ಜಾಗೃತಿಯ ಸಂಚಲನವನ್ನು ಉಂಟು ಮಾಡುವಂಥ ಒಂದು ನಾಯಕತ್ವ ಇದೆಯಲ್ಲ, ಅದಕ್ಕೆ ಸರಿಸಾಟಿಯಾದಂಥ ನಾಯಕತ್ವ ಇನ್ನೊಂದು ಕರ್ನಾಟಕದಲ್ಲೇ ಇಲ್ಲ. ಹಾಗಾಗಿ ಈಗ ಅವರು ಎಲ್ಲೋ ನೇಪಥ್ಯಕ್ಕೆ ಸೇರಿದಂಥವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದ ಮೋದಿಯವರ ಮಾತನ್ನ ಯಾಕೆ ಅಂತಂದ್ರೆ ನಾವು
400ಕ್ಕೂ ಹೆಚ್ಚು ಸೀಟು ಬಂದರೆ ನಾವು ಸಂವಿಧಾನವನ್ನ ಬದಲಾಯಿಸ್ತೇವೆ ಅನ್ನುವಂಥ ರೀತಿಯಲ್ಲಿ ಮತ್ತೆ ಹೇಳಿಕೆಯನ್ನ ಕೊಟ್ಟ ಕಾರಣಕ್ಕೆ ಸೀಟನ್ನು ಕಳ್ಕೊಂಡ್ರು ಅವರು. ಅದಲ್ಲದೆ ಇದ್ರೆ ಸೀಟು ಅವರಿಗೇನೆ ಮತ್ತು ದಾಖಲಾರ್ಹವಾದಂಥ ವಿಜಯವು ಅವರ ಕೊರಳಿಗೇನೆ, ಅದರ ಬಗ್ಗೆ ಮಾತೇ ಇಲ್ಲ. ಕೆಲವು ನಾಲಿಗೆ ತಪ್ಪಿದ ಮಾತು, ಸಂಯಮ ಕಳ್ಕೊಳ್ಳುವಿಕೆ, ಯಾವ ಸಂದರ್ಭದಲ್ಲಿ ಯಾವ ಮಾತನ್ನು ಆಡಬೇಕು, ಈ ಒಂದು ಸೂಕ್ಷ್ಮತೆ ಅನಂತಕುಮಾರ್ ಹೆಗಡೆ ಅವರಿಗೆ ಇಲ್ಲವೇ ಅನ್ನುವ ಪ್ರಶ್ನೆ ಬಂದಾಗ ನನಗೆ ಅನಿಸೋದು ಅವರು ತನ್ನ ಮಾತಿನಿಂದ ಆಗಬಹುದಾದ ಪರಿಣಾಮ ಮತ್ತು ತನ್ನ ರಾಜಕೀಯ ಭವಿಷ್ಯಕ್ಕೆ ಆಗಬಹುದಾದಂಥ ತೊಂದರೆ ಇದು ಯಾವುದನ್ನೂ ಯೋಚಿಸಿದೇನೆ ಆ ಸಂದರ್ಭಕ್ಕೆ ಏನನ್ನ ಮಾತಾಡಬೇಕೋ ಅದನ್ನ ಮಾತಾಡುವಂತ ಒಂದು ವ್ಯಕ್ತಿತ್ವ ಅದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. 90ರ ದಶಕದಲ್ಲಿ ಹಿಂದೂ ಒಂದು ಹೊಕ್ಕಳನಿಂದ ಫೈರ್ ಬ್ರ್ಯಾಂಡ್ ತರ ಬೆಂಕಿ ಉಂಡೆಯ ರೀತಿಯಲ್ಲಿ ಹುಟ್ಟಿ ಬಂದಂತ ಈ ಯುವಕನಿಗೆ ಅವರ ತಂದೆಯವರಾದಂಥ ದತ್ತಾತ್ರೇಯ ಹೆಗಡೆಯವರು ಇರಬಹುದು, ಲಲಿತಾ ಹೆಗಡೆ ಇರಬಹುದು, ಅವರು ಯಾರೂ ರಾಜಕೀಯದ ಒಂದು ಮುನ್ನೆಲೆ ಹೊಂದಿದವರೇ ಅಲ್ಲ ಅಂತ ಅತ್ಯಂತ ಸುಸಂಸ್ಕೃತವಾದಂಥ ಒಂದು ಕುಟುಂಬದಿಂದ ಬಂದಂಥ ಅನಂತಕುಮಾರ್ ಹೆಗಡೆ ರಾಜಕೀಯದ ಯಾವುದೇ ವಾಂಛೆ ಇಲ್ಲದೇನೆ ಅವರು ಹಿಂದುತ್ವದ ಒಂದು ಆಶಯ, ಹಿಂದುತ್ವ ಮತ್ತು ಹಿಂದೂಗಳ ಮೇಲೆ, ನಮ್ಮ ಸನಾತನತೆಯ ಮೇಲೆ, ನಮ್ಮ ಅಸ್ಮಿತೆಯ ಮೇಲೆ, ಈ ಭಾರತಾಂಬೆಯ ಮೇಲೆ ನಡೆಯುತ್ತಿರುವಂಥ ಅತ್ಯಾಚಾರ, ಅನಾಚಾರ, ಘೋರ ಆ ವಿಷಣ್ಣತೆಯ ವಿರುದ್ಧ ಒಂದು ಚರಿತ್ರಾರ್ಹವಾದಂಥ ಒಂದು ಹೆಜ್ಜೆಯನ್ನ ಇಟ್ಟು ಬಂದಂಥ ಹುಡುಗ. ಅವರ ಜೀವನದಲ್ಲಿ ಗಮನಿಸಬಹುದಾದಂಥ ಅದ್ಭುತವಾದಂಥ ರಾಷ್ಟ್ರದಲ್ಲೂ ದಾಂಗುಡಿ ಇಟ್ಟಂಥ ಘಟನೆ ಈದ್ಗಾದ್ದು. ಆಮೇಲೆ ಡಾಕ್ಟರ್ ಯು ಚಿತ್ತರಂಜನ್ ಅವರ ನಿಗೂಢ ಹತ್ಯೆಯಾದಾಗ ಭಟ್ಕಳದ ನೆಲದಲ್ಲಿ ನಿಂತು ಬೆಂಕಿ ಉಗುಳಿದ್ದು, ಆ ಬೆಂಕಿಯ ಝಳ ಇನ್ನೂ ಆರಿಲ್ಲ. ಅನಾಯಾಸವಾಗಿ ಯಾವುದೇ ಅಪೇಕ್ಷೆ ಇಲ್ಲದೇನೆ 96ರಲ್ಲಿ 27ರ ಹುಡುಗ ರಾಜಕೀಯಕ್ಕೆ ಧುಮುಕಿದ್ದಲ್ಲ, ರಾಜಕೀಯಕ್ಕೆ ಆಹ್ವಾನಿಸಿದ್ದು. ಅಂಥ ಒಂದು ಅನಂತಕುಮಾರ್ ಹೆಗಡೆ ಇವತ್ತು 8ನೇ ತಾರೀಕು ಮಾರ್ಚು ಸಂಜೆ ಭಟ್ಕಳದಲ್ಲಿ ಹಿಂದೂ ಹೃದಯ ಸಂಗಮ ಬೃಹತ್ ಸಮಾವೇಶದಲ್ಲಿ ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇದು ಇಡೀ ರಾಜ್ಯದ ಬಹುಮಟ್ಟಿಗೆ ರಾಷ್ಟ್ರದ ಗಮನವನ್ನ ಸೆಳೆತಾ ಇದೆ. ತನ್ನ ರಾಜಕೀಯ ಜೀವನಕ್ಕೆ ಒಂದು ಭವ್ಯವಾದಂಥ ಅಖಾಡವಾಗಿ ದಕ್ಕಿದ ಭಟ್ಕಳ ಚಿತ್ತರಂಜನ್ ಅವರ ನಿಗೂಢ ಕೊಲೆಗೆ ವಿರುದ್ಧವಾಗಿ ಇಡೀ ಭಟ್ಕಳ ಎದ್ದು ನಿಂತಾಗ, ಜ್ವಾಲೆಯಾದಾಗ, ಕಿಚ್ಚಾದಾಗ, ನಿಗಿಯಾಗಿ ಕೆಂಡದ ಉಂಡೆಯಾಗಿ ಆ ಇಡೀ ಭಟ್ಕಳ ಕಾಣಿಸಿಕೊಂಡಾಗ ಅಲ್ಲಿ ಆವಿರ್ಭವಿಸಿದ ಈ ಬೆಂಕಿ ಚೆಂಡು ಮತ್ತೆ ಭಟ್ಕಳಕ್ಕೆ ಬಂದು ಇವತ್ತು ಭಾಷಣ ಮಾಡ್ತಾ ಇದೆ ಅಂತ ಆದರೆ ಅದು ಈ ಹೊತ್ತಿನ ವರ್ತಮಾನದಲ್ಲಿ ಅನಂತಕುಮಾರ್ ಹೆಗಡೆ ಶಿರ್ಸಿಯವರ ರಾಜಕೀಯ ಪುನರುಜ್ಜನ್ಮದ ಒಂದು ಘಟನೆಯಾಗಿ ಸಲ್ಲಬಹುದೇ ಅನ್ನುವಂಥ ಪ್ರಶ್ನೆ ನನ್ನನ್ನು ತುಂಬ ಕಾಡ್ತಾ ಇದೆ. ಅನಂತಕುಮಾರ್ ಹೆಗಡೆಯವರನ್ನೇ RSS ಇರ್ಬೋದು, BJP ಇರ್ಬೋದು, ಹಿಂದೂ ಕಾರ್ಯಕರ್ತರು ಇರ್ಬೋದು, ಮಾಜಿ ಶಾಸಕ ಸುನೀಲ್ ನಾಯ್ಕ್ ವಿಶೇಷವಾಗಿ ಹೋಗಿ ಆಹ್ವಾನಿಸಿದ್ದಿರಬಹುದು. ಯಾಕೆ ಅನಂತಕುಮಾರ್ ಹೆಗಡೆಯವರು ಇವತ್ತು ಅಲ್ಲಿ ಬಂದು ಮಾಡುವ ಭಾಷಣದ ಹಿನ್ನೆಲೆ ಏನಿರ್ಬೋದು, ಭಾಷಣದ ರೀತಿ ನೀತಿ ಏನಿರ್ಬೋದು, ತಾನೇ ಕಟ್ಟಿ ಬೆಳೆಸಿದ, ತಾನೇ ಹಚ್ಚಿದ ದೀಪದ ಆ ಒಂದು ಬೆಳಕು ಇವತ್ತಿನವರೆಗೂ ಜ್ವಾಲೆಯಾಗಿ ಭಟ್ಕಳದಲ್ಲಿ ಉರಿತಾ ಇರುವಂಥ ಒಂದು ವರ್ತಮಾನ ಮತ್ತು ಇತಿಹಾಸ, ಅದರ ಭವ್ಯವಾದಂಥ ಸಂಗಮ, ಹಿಂದೂ ಹೃದಯ ಸಂಗಮ, ಅದರ ದಿಕ್ಸೂಚಿ ಭಾಷಣ. ಹಾಗಾದರೆ ಕರ್ನಾಟಕದ ನಾಳೆಯ 28ರ ಚುನಾವಣೆಯ BJP ಪಕ್ಷದ ದಿಕ್ಸೂಚಿಯ ಸಂಕೇತದ ಮಾತು, ಮಥನ ಇದಾಗಬಹುದೇ? ಒಂದು ಭರ್ಜರಿಯಾದ
ಅನಂತಕುಮಾರ್ ಹೆಗಡೆ ಅವರ ಕಂಬ್ಯಾಕಿಗೆ ಭಟ್ಕಳದ ಈ ಹಿಂದೂ ಹೃದಯ ಸಂಗಮ ಒಂದು ನೆಲೆಗಟ್ಟಾಗಿ ಸಲ್ಲಬಹುದೇ? ಇದು ನನ್ನ ಪ್ರಶ್ನೆ. ಹಾಗಾದರೆ ನಾವು ಈ ಹೊತ್ತಿನಲ್ಲಿ ಭಟ್ಕಳವನ್ನು, ಭಟ್ಕಳಕ್ಕಿರುವ ಅನಂತಕುಮಾರ್ ಹೆಗಡೆಯವರ ಅವಿನಾಭಾವ ಸಂಬಂಧವನ್ನು, ಆ ಭಟ್ಕಳದ ಬಹಳ ಅದ್ಭುತವಾದಂಥ ಹೋರಾಟದ ಆ ಕಿಚ್ಚು ರೊಚ್ಚು, ಅದೇ ಅನಂತಕುಮಾರ್ ಹೆಗಡೆಯವರನ್ನ ರಾಜಕೀಯಕ್ಕೆ ಎಳೆದು ತಂದದ್ದು, ಇವೆಲ್ಲ ವಿವರಗಳನ್ನು ಒಂದಿಷ್ಟು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನೋಡಿ, ಅನಂತಕುಮಾರ್ ಹೆಗಡೆ ಅಂದ ತಕ್ಷಣ BJP, ಹಿಂದುತ್ವ, ಸನಾತನ, ಆಮೇಲೆ ಇಡೀಯದಾಗಿ ಅವರ ಪ್ರಚಂಡವಾದಂಥ ವಾಗ್ಮಿತೆ, ಆ ಬೆಂಕಿ ಉಗುಳುವ ಮಾತುಗಳು, ಅದರ ಬಗ್ಗೆ ನಾವು ಏನೂ ಹೇಳಬೇಕಾಗಿಲ್ಲ. ಅನಂತಕುಮಾರ್ ಹೆಗಡೆ ಶಿರ್ಸಿ ಅಂದ ತಕ್ಷಣ ನಾ ಏನೆಲ್ಲ ಹೇಳಿದ್ದೇನೋ ಅವೆಲ್ಲವೂ ಭಾಷಾ ವೈವಿಧ್ಯತೆ, ಶಬ್ದ ಭಂಡಾರ, ಅವರ ವ್ಯಕ್ತಿತ್ವದ ಸುತ್ತ ಸಂಪೂರ್ಣವಾಗಿ ಸಾಂಸ್ಕೃತಿಕವಾಗಿ ಕಟ್ಟಿ ನಿಂತು ನಿಮ್ಮೆದುರು ಒಂದು ಅದ್ಭುತವಾದಂಥ ಹೋರಾಟಗಾರನ ಚಿತ್ರ ಕಣ್ಣೆದುರು ಚಿತ್ರಣಗೊಳ್ಳುತ್ತೆ. ಅಂಥ ಒಂದು ವ್ಯಕ್ತಿತ್ವ ಇವತ್ತಿಗೂ ಅನಂತಕುಮಾರ್ ಹೆಗಡೆ ಅವರು ಉಳಿಸ್ಕೊಂಡಿದ್ದಾರೆ. ಎಲ್ಲೋ ನಾಲ್ಗೆ ತಪ್ಪಿದ ಕೆಲವು ಮಾತುಗಳಿಂದ ಅವರು ಇವತ್ತು ರಾಜಕೀಯ ಸನ್ಯಾಸವನ್ನು ತಾತ್ಕಾಲಿಕವಾಗಿ ತೆಗೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ಅವರಿಂದಲೇ ಉದ್ಭವವಾಗಿದೆ ಹೊರತು ಅದು BJP ಪಕ್ಷದಿಂದಲೂ ಅಲ್ಲ, ಅಥವಾ ಅವರನ್ನು ಸೈಡ್ಲೈನ್ ಮಾಡಬೇಕು ಅಂತಲೂ ಅಲ್ಲ. ಮತ್ತೆ ಅನಂತಕುಮಾರ್ ಹೆಗಡೆ ಶಿರ್ಸಿ ಅವರನ್ನು ಸೈಡ್ಲೈನ್ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಇವತ್ತಿಗೂ ಅನಂತಕುಮಾರ್ ಹೆಗಡೆಯವರ ಎಲ್ಲ ದೌರ್ಬಲ್ಯಗಳನ್ನು, ಅವರು 3 ದಶಕಗಳ ಕಾಲ MP ಆಗಿದ್ದು ಏನನ್ನ ಕ್ಷೇತ್ರಕ್ಕೆ ಮಾಡಬಹುದಿತ್ತೋ, ಶಿವಮೊಗ್ಗದ ರಾಘವೇಂದ್ರನನ್ನ ಕಂಪೇರಿಟಿವ್ ಆಗಿ ನೋಡಿದರೆ ಅದನ್ನು ಮಾಡಿಲ್ಲ ಅನ್ನುವಂಥದ್ದು ಕ್ಷೇತ್ರದ ಜನಕ್ಕೆ ಅರಿವಾಗಿಯೂ ಕೂಡ ಇವತ್ತಿಗೂ ಅನಂತಕುಮಾರ್ ಹೆಗಡೆಯವರ ಬಗ್ಗೆ ಇದ್ದ ಪ್ರೀತಿ ಲವಲೇಶವೂ ಕಡಿಮೆ ಆಗಿಲ್ಲ. ಇದು ಬಹಳ ಸತ್ಯವಾದ ಮಾತು. ಹಾಗಾಗಿನೇ ಕೇಂದ್ರಕ್ಕೂ BJPಯ ಕೇಂದ್ರದ ನಾಯಕರಿಗೂ ಅನಂತಕುಮಾರ್ ಹೆಗಡೆಯವರ ಬಗ್ಗೆ ಬಹಳ ಗೌರವ ಇದೆ, ಪ್ರೀತಿ ಇದೆ, ಮತ್ತು ರಾಜ್ಯ ರಾಜಕಾರಣಕ್ಕೆ ಒಂದು ಬಿರುಸನ್ನ, ತುರುಸನ್ನ, ಶಿಸ್ತನ್ನ, ಒಂದು ಆಡಳಿತಾತ್ಮಕ ನೆಲೆಯಲ್ಲಿ ಈಗ ಏನು ಯೋಗಿ ಆದಿತ್ಯನಾಥ್, ಬಿಸ್ವಾಸ್, ದೆಹಲಿಯ ಮೇಡಮ್ಮು, ಇವರೆಲ್ಲ ಏನು ಇವತ್ತು ಒಂದು ಹೊಸ ಚರಿತ್ರೆಯನ್ನು ನಿರ್ಮಿಸ್ತಾ ಇದ್ದಾರೋ, ಅಂಥ ಚರಿತ್ರೆಯನ್ನು ನಿರ್ಮಿಸಬೇಕು ಕರ್ನಾಟಕದಲ್ಲಿ ಅಂತಾದರೆ ಪ್ರಾಯಶಃ ಏಕೈಕ ಕ್ರಿಯಾಶೀಲ ಪ್ರಚಂಡ ನಾಯಕ ಅಂತಂದರೆ ಅದು ಅನಂತಕುಮಾರ್ ಹೆಗಡೆ ಅನ್ನೋದು ಕೇಂದ್ರಕ್ಕೂ ಅರ್ಥ ಆಗಿದೆ, ಅಮಿತ್ ಶಾ ಅವರಿಗೂ ಅರ್ಥ ಆಗಿದೆ. ಆದ್ದರಿಂದಲೇ ಅನಂತಕುಮಾರ್ ಹೆಗಡೆಯವರನ್ನು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಳೆದು ತರುವ ಪ್ರಯತ್ನ ಬಹಳ ಸದ್ದಿಲ್ಲದೆ ನಡೀತಾ ಇದೆ. ಇದು ಕೆಲವರಿಗೆ ಮಾತ್ರ ಅರ್ಥ ಆಗುವವರಿಗೆ ಅರ್ಥ ಆಗುತ್ತೆ ಅಷ್ಟೇ. BJPಯಲ್ಲಿ ಯಾವಾಗಲೂ ಕೂಡ ಅವರು ಬಹಳ ದೊಡ್ಡ ಸದ್ದು ಗದ್ದಲ ಮೆರವಣಿಗೆ ಮಾಡಿ ನಾವು ಇಂಥವರನ್ನ ತರ್ತೇವೆ ಅಂತ ಯಾವತ್ತೂ ತರೋದಿಲ್ಲ. ಅವರು ದಿಢೀರಂತ ತಂದು ನಿಲ್ಲಿಸ್ತಾರೆ, ಎಲ್ಲರಿಗೂ ಆಶ್ಚರ್ಯ, ಆಘಾತ, ಮರ್ಮಾಘಾತ. ಅಂಥ ಸಂದರ್ಭ ಬಹುಶಃ ಅನಂತಕುಮಾರ್ ಹೆಗಡೆಯವರ ಒಂದು ವ್ಯಕ್ತಿತ್ವದ ಹಿಂದೆ ಕರ್ನಾಟಕದಲ್ಲಿ 28ರ ಚುನಾವಣೆಯ ಹೊತ್ತಿಗೆ ನಡೆಯುವುದು ಶತಸಿದ್ಧ ಅಂತ ಅನಿಸ್ತಾ ಇದೆ. ಅದರ ಪೂರ್ವಭಾವಿಯ ಒಂದು ಸಭೆ ಅಥವಾ ಒಂದು ವಾತಾವರಣದ ಸೃಷ್ಟಿ ಭಟ್ಕಳದ ಇವತ್ತಿನ ಸಮಾವೇಶದ ಅವರ ದಿಕ್ಸೂಚಿ ಭಾಷಣ ಆಗಬಹುದೇನೋ ಅಂತ ಅನಿಸ್ತಾ ಇದೆ. ಹಾಗಾದರೆ ಇಡೀ ಅನಂತಕುಮಾರ್ ಹೆಗಡೆ 90ರ ದಶಕದಲ್ಲಿ ಒಂದು ಸಂಘದ ಶಿಸ್ತಿನ ಸಿಪಾಯಿಯಾಗಿ RSS, ಬಜರಂಗದಳ, ಹಿಂದೂ ಜಾಗರಣ ವೇದಿಕೆ, ಹಿಂದುತ್ವದ ಆವೇಗ, ಉದ್ವೇಗ, ಆವೇಶ, ಆ ಮೈ ತುಂಬಿದ ಒಂದು ಯುವಕನ ಹೋರಾಟ ಇದೆಯಲ್ಲ, ಅದು ಇವತ್ತಿನವರೆಗೂ ಹಾಗೆ ಉಳ್ಕೊಂಡಿದೆ. 94 ನಿಮಗೆಲ್ಲರಿಗೂ ನೆನಪಿದೆ ಅಂತ ಅಂದ್ಕೊಳ್ತೇನೆ ನಾನು. ಈದ್ಗಾ ಮೈದಾನದ ಹೋರಾಟ, ಧ್ವಜಾರೋಹಣ, ಪೊಲೀಸರ ಲಾಠಿ ಚಾರ್ಜು, ಗೋಲಿಬಾರು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದದ್ದು. ಹಿಂದುತ್ವದ ಫೈರ್ ಬ್ರ್ಯಾಂಡ್, ಬೆಂಕಿ ಚೆಂಡು ಅಂತಲೇ ಕರೆಸಿಕೊಂಡ ಉಮಾಭಾರತಿಯವರು
ವೇಷವನ್ನ ಮರೆಸಿ ಟ್ರೈನ್ನಲ್ಲಿ ಕರ್ನಾಟಕಕ್ಕೆ ಬಂದು ಈದ್ಗಾದಲ್ಲಿ ನುಗ್ಗುತ್ತಾರೆ. ಆ ನುಗ್ಗುವಿಕೆಯ ಆ ಬೆಂಕಿ ಚೆಂಡಿನ ಹಿಂದೆ ನಿಂತು ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಪ್ರಯಾಣದುದ್ದಕ್ಕೂ ಅವರನ್ನ ಸುರಕ್ಷಿತವಾಗಿ ಕರ್ಕೊಬಂದು ಪೊಲೀಸರ ಗೋಲಿಬಾರಿನ ಎದುರು ಎದೆ ಕೊಟ್ಟು ಅಲ್ಲಿ ನುಗ್ಗಿದ್ದು ಇದೇ ಅನಂತಕುಮಾರ್ ಹೆಗಡೆ. ಉಮಾಭಾರತಿ ಅವರ ಹಿಂದೆ ನಿಂತ ಯುವಶಕ್ತಿ, ಆ ಬೆಂಕಿ ಚೆಂಡು, ಬೆಂಕಿಗೆ ಬೆಂಕಿ ಸಂಯೋಗಗೊಂಡದ್ದೇನಾದ್ರೂ ಇದ್ರೆ ಅದು ಅನಂತಕುಮಾರ್ ಹೆಗಡೆ ಶಿರ್ಸಿ. ಇದೇ ಘಟನೆ 94ರ ಹುಬ್ಬಳ್ಳಿಯ ಈದ್ಗಾ ಮೈದಾನದ ಹೋರಾಟ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಒಬ್ಬ ಬಿಸಿ ರಕ್ತದ ಕೆಚ್ಚೆದೆಯ ಹೋರಾಟದ ಹಿಂದೂ ಕಲಿಯನ್ನ ಧಾರೆ ಎರೆದು ಈ ನೆಲ ಕೊಟ್ಟಿತ್ತು ಅಂತಾದ್ರೆ ಅದು ಅನಂತಕುಮಾರ್ ಹೆಗಡೆ. ಆ ಘಟನೆಯನ್ನ ನೀವು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸರ ಸರ್ಪಗಾವಲು, ಲಾಠಿ ಚಾರ್ಜು, ಗೋಲಿಬಾರು ಇವೆಲ್ಲದರ ಈ ವಜ್ರ ಕೋಟೆಯನ್ನ ಭೇದಿಸಿ ಈದ್ಗಾಕ್ಕೆ ನುಗ್ಗಿ ಫಲಪ್ರದವಾದಂಥ ಒಂದು ಐತಿಹಾಸಿಕವಾದಂಥ ಘಟನೆಗೆ ಸಾಕ್ಷಿಯಾದಂಥ ಯುವಕ, 23ರ ಯುವಕ ಎದೆಗೆ ಎದೆ ಕೊಟ್ಟು ಜೀವದ ಹಂಗು ತೊರೆದು ಹೋರಾಟ ಮಾಡಿ ಅವತ್ತು ಅಲ್ಲಿ ದಾಖಲಾದರಲ್ಲ, ಅವತ್ತೇ ಒಂದು ಕರ್ನಾಟಕದ ನೆಲದಲ್ಲಿ ಹಿಂದೂ ಹುಲಿ ಹುಟ್ಟಿತ್ತು. ಹಿಂದೂ ಹುಲಿ ಅಂತ ಅವತ್ತೇ ಅವರನ್ನು ಬ್ರ್ಯಾಂಡ್ ಮಾಡಿ ಮಾಧ್ಯಮ ಪ್ರಕಟಿಸಿತ್ತು ಅನಂತಕುಮಾರ್ ಹೆಗಡೆ ಅವರನ್ನು. ಈ ಘಟನೆಯ ಮೂಲಕವೇ ಅವರು ಇಡೀ ರಾಷ್ಟ್ರದಲ್ಲಿ ಪ್ರಚಾರಕ್ಕೆ ಬಂದರು. ಉಮಾಭಾರತಿಯವರ ಹೆಗಲಿಗೆ ಹೆಗಲು ಕೊಟ್ಟು ಜೀವದ ಹಂಗು ತೊರೆದು ಈದ್ಗಾಕ್ಕೆ ನುಗ್ಗಿದ ಈ ಯುವಕನ ಸಾಹಸ ಅವತ್ತು ಅದೇ 90ರ ದಶಕದಲ್ಲಿ ಲಾಲ್ ಚೌಕ್ನಲ್ಲಿ ಮೋದಿಯವರು ಧ್ವಜಾರೋಹಣಕ್ಕೆ ಹೇಗೆ ಮುನ್ನುಗ್ಗಿದ್ರೋ ರಾಜ್ಯದಲ್ಲಿ ಈದ್ಗಾದ ಒಂದು ಚಾರಿತ್ರಿಕ ಆ ಸಂದರ್ಭದಲ್ಲಿ ನುಗ್ಗಿದಂಥ ಯುವಕ ಅನಂತಕುಮಾರ್ ಹೆಗಡೆ. ಹಾಗಾಗಿ ಅನಂತಕುಮಾರ್ ಹೆಗಡೆಯವರನ್ನ ಇವತ್ತಿಗೂ ನೆನಪಿಸಿಕೊಳ್ಳುವಾಗ ಈದ್ಗಾದ ರೋಚಕ ಅಧ್ಯಾಯ ಕಣ್ಣು ಮುಂದೆ ಬೇಡ ಅಂದ್ರೂ ಬಂದು ನಿಲ್ಲುತ್ತೆ. ಅವರ ಜೀವನದಲ್ಲಿ ನಡೆದಂಥ 2 ಘಟನೆಗಳು, ಒಂದು ಈದ್ಗಾ, ಇನ್ನೊಂದು ಭಟ್ಕಳದ ಡಾಕ್ಟರ್ ಯು ಚಿತ್ತರಂಜನ್ ಅವರ ನಿಗೂಢವಾದ ಹತ್ಯೆ. ಈ 2 ಘಟನೆಯಲ್ಲಿ ಅನಂತಕುಮಾರ್ ತೊಡಗಿಕೊಂಡಂಥ ರೀತಿ, ಸ್ಪಂದಿಸಿದ ರೀತಿ ಇಡೀ ಹಿಂದೂ ಸಮಾಜವನ್ನ ಹುರಿದುಂಬಿಸಿ ಎತ್ತಿ ನಿಲ್ಲಿಸಿ ಧ್ವನಿಯಾಗಿ ಏಕೀಭವಿಸಿದಂಥ ಆ ಯುವಕನ ನಾಯಕತ್ವವೇ ಅನಂತಕುಮಾರ್ ಹೆಗಡೆಯವರನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದೇ ಒಂದು ಅಹೋರಾತ್ರಿ ಅಂತಾರಲ್ಲ ಆ ರೀತಿಯಲ್ಲಿ ಅವರನ್ನ ಗುರುತಿಸಿದ್ದು, ಬೆಳಗಿಸಿದ್ದು ಮತ್ತು ರಾಜಕೀಯಕ್ಕೆ ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೇನೆ ಅವರ ಹೋರಾಟ, ಅವರ ಮಾತು, ಅವರ ಸಾಂಘಿಕತೆ, ಅವರ ಸಂಘಟನಾತ್ಮಕ ಒಂದು ಶಕ್ತಿ, ಆ ಬೋರ್ಗರೆವ ಇಡೀ ಸನಾತನ ಒಂದು ಹಿಂದುತ್ವದ ಜ್ವಾಲೆ ಇವೆಲ್ಲವೂ ಅನಂತಕುಮಾರ್ ಅವರ ವ್ಯಕ್ತಿತ್ವಕ್ಕೆ ಅಡಕಗೊಂಡು ಅವರನ್ನ 96ರಲ್ಲಿ ರಾಜಕೀಯಕ್ಕೆ ಅವರನ್ನ ಎಳೆದು ತಂತು. ಇವತ್ತು ಎಷ್ಟೋ ಜನ ತಾನು ರಾಜಕೀಯಕ್ಕೆ ಬರಬೇಕು ಅಂತಲೇ ಸಮಾಜ ಸೇವೆಯ ಸೋಗು ಹಾಕಿ ನಡೀತಾ ಇರುವುದನ್ನ, ತಾವು ಯಾವ್ಯಾವುದೋ ಮೂಲದಿಂದ ದುಡಿದ ದುಡ್ಡನ್ನ ತಂದು ಸುರಿತಾ ಇರುವುದನ್ನ, ಪ್ರಚಾರದ ಒಂದು ಸಾಮಗ್ರಿಗಳನ್ನ ಸೋಷಿಯಲ್ ಮೀಡಿಯಾವನ್ನ ಬಳಸ್ಕೊಂಡು ಒಂದು ಜನಸೇವಕನಾಗಿ ಒತ್ತಾಯಪೂರ್ವಕವಾಗಿ ಸಮಾಜದ ಮಧ್ಯೆ ನಿರೂಪಿಸಿಕೊಳ್ಳುವುದನ್ನು ನಾವು ಗಮನಿಸಿದ್ದೇವೆ. ಆದರೆ ಯಾವ ಕಾರಣಕ್ಕೂ ಅನಂತಕುಮಾರ್ ಹೆಗಡೆ ರಾಜಕೀಯ ವಾಂಛೆ ಇಟ್ಕೊಂಡು ಬಂದವರೇ ಅಲ್ಲ. 96ರ ಏಪ್ರಿಲ್ 10 ಭಟ್ಕಳದ ಶಾಸಕ ಡಾಕ್ಟರ್ ಯು ಚಿತ್ತರಂಜನ್ ಮನೆಯಲ್ಲಿ ಟಿವಿ ನೋಡ್ತಾ ಇರುವಾಗ ಕಿಟಕಿಯಿಂದ ಒಬ್ಬ ಅನಾಮಿಕ ಶೂಟ್ ಮಾಡಿ ನೇರ ಅವರಿಗೆ ತಲೆಗೆ ಗುಂಡು ತಾಗಿ ಅವರು ಅಸುನೀಗ್ತಾರೆ, ಬಲಿದಾನಗೈತಾರೆ, ಅವರ ಆತ್ಮಹತ್ಯೆ ಆಗತ್ತೆ. ಬಲಿದಾನಗೈತಾರೆ, ನಿಗೂಢ ಹತ್ಯೆ ಆಗತ್ತೆ. ಇದರಿಂದ ಭಟ್ಕಳದಲ್ಲಿ ಯಾವ ರೀತಿಯ ಒಂದು ಜ್ವಾಲೆ ಹೊತ್ತಿಕೊಳ್ತು ಅಂತಂದ್ರೆ
ಪ್ರಾಯಶಃ 30 ವರ್ಷ ಕಳೆದರೂ ಕೂಡ ಇವತ್ತಿಗೆ 96 ಅಂದರೆ ಚಿತ್ತರಂಜನ್ ಅವರ ಹತ್ಯೆಯಾಗಿ 3 ದಶಕ ಕಳೆದಿದೆ. ಆದರೂ ಇದೇ ಅನಂತಕುಮಾರ್ ಹೆಗಡೆ ಅವತ್ತು ಆ ಒಂದು ಉಗುಳಿದ ಬೆಂಕಿ ಕೆಂಡಗಳು, ತನ್ನ ವಾಗ್ಮಿತೆಯಿಂದ ಹಚ್ಚಿದ ಆ ಇಡೀ ಹಿಂದುತ್ವದ ಜ್ವಾಲೆ ಅದಿನ್ನೂ ಆರಿಲ್ಲ. ಭಟ್ಕಳ ಕುದಿ ಬಿಂದುವಾಗಿತ್ತು, ಕಾದ ಕೆಂಡವಾಗಿತ್ತು. ರೊಚ್ಚು ಹುಚ್ಚೆದ್ದ ಜನ, ಆಕ್ರೋಶ, ಪ್ರತಿಭಟನೆ ಇಡೀ ದೇಶದ ಗಮನವನ್ನ ಸೆಳೆತು. ಆ ಭಯಂಕರವಾದಂಥ ದುಃಖತಪ್ತ ಆ ಹೋರಾಟದ ಸಂಘಟಕ ನಾಯಕ ಇದೇ ಅನಂತಕುಮಾರ್ ಹೆಗಡೆ. ನೀವು ನ್ಯಾಯವನ್ನ ಕೊಡದಿದ್ದರೆ, ಸರ್ಕಾರ ನೀವು ನ್ಯಾಯವನ್ನ ಕೊಡದಿದ್ದರೆ, ಪೊಲೀಸರು ನ್ಯಾಯವನ್ನ ಕೊಡದಿದ್ದರೆ ನ್ಯಾಯವನ್ನ ಹೇಗೆ ಪಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿದೆ. ಇದು ಅನಂತಕುಮಾರ್ ಅವತ್ತು ಮೊಳಗಿಸಿದಂಥ ಮಾತು. ಇವತ್ತಿಗೂ ಅದು ಪ್ರತಿಧ್ವನಿಯ ರೀತಿಯಲ್ಲಿ ಕೇಳ್ತದೆ. ಅನಂತಕುಮಾರ್ ಬೆಳೆದದ್ದೇ ಹಾಗೆ, ಹೋರಾಟವನ್ನು ಸಂಘಟಿಸಿದ್ದೇ ಹಾಗೆ. ಅವರ ಇಲ್ಲಿವರೆಗಿನ ರಾಜಕೀಯ ಜೀವನದಲ್ಲಿ ಕೆಲವು ಅವರೇ ಇಟ್ಟಂಥ ತಪ್ಪು ಹೆಜ್ಜೆಗಳು ಅವರನ್ನ ಏರಬೇಕಾದ ಎತ್ತರಕ್ಕೆ, ಮುಟ್ಟಬೇಕಾದಂಥ ಗುರಿಗೆ ಮುಟ್ಟಿಸಲಿಲ್ಲ ಬಿಟ್ಟರೆ ಬೇರೆ ಯಾರೂ ಅವರಿಗೆ ಕಾಲಿಗೆ ಬಳ್ಳಿ ಹಾಕಿ ರಾಜಕೀಯ ಮಾಡಿ ಅವರನ್ನು ಕೆಳಗಾಕುವಂಥ ಕೆಲಸವನ್ನು ಮಾಡುವ ಧೈರ್ಯ ಅವರ ಮುಂದೆ ನಿಂತು ಮಾಡುವಂಥ ವ್ಯಕ್ತಿತ್ವ ಇನ್ನೂವರೆಗೆ ಹುಟ್ಟಿಲ್ಲ. ಅಂಥ ಒಂದು ಧೀಮಂತ ವ್ಯಕ್ತಿತ್ವ ಅದು. ಈ ಭಟ್ಕಳದ ಈ ಒಂದು ಹೋರಾಟ ಏನಿತ್ತಲ್ಲ, ಆ ಹೋರಾಟ ಯಾವ ರೀತಿಯ ಒಂದು ರಾಷ್ಟ್ರದ ಗಮನ ಸೆಳೆಯಿತು ಅಂತಂದರೆ, 96ರಲ್ಲಿ ಅವತ್ತಿನ ಕಾಂಗ್ರೆಸ್ಸಿನ ಘಟಾನುಘಟಿ, ಕಾಂಗ್ರೆಸ್ ಹೈಕಮಾಂಡಿನ ಅತ್ಯಂತ ನೆಚ್ಚಿನ ನಾಯಕಿ ಮಾರ್ಗರೇಟ್ ಆಳ್ವ ಕೆನರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತರೆ, BJP ರಾಜ್ಯದಲ್ಲಿ ಆ್ಯಕ್ಚುಲಿ BJP ಅಂಥ ಶಕ್ತಿಯನ್ನು ಪಡ್ಕೊಂಡಿರಲಿಲ್ಲ. ಜನತಾದಳ ಮತ್ತು ಕಾಂಗ್ರೆಸ್ಸಿನ ಉಜ್ವಲ ಕಾಲ, BJPಯ ಶೈಶವಾವಸ್ಥೆ. ಅಂಥ ಸಂದರ್ಭದಲ್ಲಿ ಮಾರ್ಗರೇಟ್ ಆಳ್ವನ ಎದುರು ನಿಂತು ಈ ಹುಡುಗ, 27ರ ಹುಡುಗ ದಾಖಲೆಯ ವಿಜಯವನ್ನು ಗಳಿಸಿದ್ರು ಅಂತ. ದಾಖಲೆಯ ವಿಜಯ. ಅಲ್ಲಿಂದ 6 ಬಾರಿ MP ಆದ. ಅವಿಚ್ಛಿನ್ನ, ಯಾವುದೇ ರೀತಿಯಲ್ಲೂ ಹಿನ್ನಡೆಗೆ ಕಾರಣವಾಗದಂಥ ಒಂದು ರಾಜಕೀಯ ಜೀವನ ಅನಂತಕುಮಾರ್ ಹೆಗಡೆ. ಹಾಗಾದರೆ ಭಟ್ಕಳದಲ್ಲಿ ಹಚ್ಚಿದ ದೀಪ, ಅದೇ ಬೆಳಕಲ್ಲಿ 6 ಬಾರಿ ಸಂಸದನಾದಂಥ ಅನಂತಕುಮಾರ್ ಹೆಗಡೆ ತತ್ಕಾಲದ ಒಂದು ರಾಜಕೀಯದ ಹಿನ್ನಡೆ, ರಾಜಕೀಯದ ಸನ್ಯಾಸ, ಅದನ್ನ ಮತ್ತು ಆ ಕವಚವನ್ನ ಕೊಡವಿ ಮತ್ತೆ ಎದ್ದು ಬರುವಂಥ ಪುನರ್ಜನ್ಮದ ಒಂದು ಅವಕಾಶವನ್ನ ಅದೇ ಭಟ್ಕಳದ ನೆಲೆ, ಹಿಂದೂ ಹೃದಯ ಸಂಗಮ, ಅಲ್ಲಿಯ ದಿಕ್ಸೂಚಿ ಭಾಷಣ ಮತ್ತೆ ಅವರನ್ನ ರಾಜಕೀಯದ ಒಂದು ಅಖಾಡಕ್ಕೆ ಧುಮುಕಿಸುವುದಕ್ಕೆ ನೆಲೆಯಾಗಬಹುದೇ ಅನ್ನುವ ಪ್ರಶ್ನೆ ಹಲವರನ್ನ ಕಾಡ್ತಾ ಇದೆ. ಏನನ್ನ ಮಾತಾಡಬಹುದು, ಯಾವ ರೀತಿ ಅವರು ಮತ್ತೆ ಕಂಬ್ಯಾಕ್ ಆಗ್ಬಹುದು, ಸಂಘಟನೆಯ ಒಂದು ಸೂರ್ಯನಾಗಿ ಮತ್ತೆ ಅವರು ಉದಯವಾಗಬಹುದು, ಈ ಎಲ್ಲ ಪ್ರಶ್ನೆಗಳು ಇವತ್ತು ಬಹಳಷ್ಟು ಜನರಿಗೆ ಕಾಡ್ತಾ ಇದೆ. ಹಾಗಾಗಿ ಇವತ್ತು ಸಂಜಯ್ ಅವರ ಮಾತು, ಅವರ ಒಟ್ಟು ಅವರು ಇವತ್ತು ತನ್ನ ಮಾತಿನ ಮೂಲಕ ಕಟ್ಟಬಹುದಾದಂಥ ಒಂದು ಉಜ್ವಲವಾದ ಆವರಣ, ರಾಜ್ಯ ರಾಜಕೀಯಕ್ಕೆ ಅನಂತಕುಮಾರ್ ಹೆಗಡೆಯವರನ್ನ ಮುಂಚೂಣಿಗೆ ತರಬೇಕು ಅನ್ನುವಂಥ BJP ಹೈಕಮಾಂಡಿನ ಆಲೋಚನೆ, ಅದು ಭಟ್ಕಳದ ಇವತ್ತಿನ ಅವರ ಮಾತು ಮತ್ತು ಒಳಗೊಳ್ಳುವಿಕೆಯಿಂದಲೇ ಆರಂಭ ಆಗಬಹುದು ಅನ್ನುವಂಥ ಒಂದು ಕುತೂಹಲ ಇಡೀ ರಾಜ್ಯದ ಜನತೆಗಿದೆ, ಹಿಂದೂ ಸಮಾಜಕ್ಕಿದೆ, BJPಗೂ ಇದೆ. ಮತ್ತೆ ಎಲ್ಲಾದರೂ ಅನಂತಕುಮಾರ್ ಹೆಗಡೆ ಮತ್ತೆ ವಾಪಸ್ ಬಂದರೆ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ವಲ್ಲ ಅನ್ನುವಂಥ ವ್ಯಾಕುಲತೆ ಹಾಲಿ BJPಯಲ್ಲಿ ರಾಜಕೀಯ ಮಾಡುವವರಿಗೆ ಬೆಂಕಿಯಾಗಿ ಸುಡ್ತಾ ಇರೋದಂತೂ ಗ್ಯಾರಂಟಿ. ಭಟ್ಕಳದ ಇವತ್ತಿನ ಅವರ ಪುನರಾಗಮನ ಬಹುಶಃ BJPಯವರಿಗೆ, ಕಾಂಗ್ರೆಸ್ನವ್ರಿಗಿಂತ ಹೆಚ್ಚು BJPಯವರಿಗೆ ಬಹಳ ತೊಡಕಾಗುವ ಮತ್ತು ಒಂದು ರೀತಿಯ
ನಮ್ಮ ಕುರ್ಚಿಗೆಲ್ಲಾದರೂ ಈ ಅನಂತಕುಮಾರ್ ಹೆಗಡೆಯ ಪುನರಾಗಮನ ಸಂಚಕಾರ ತರಬಹುದೇ ಅನ್ನುವಂಥ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಅನಂತಕುಮಾರ್ ಹೆಗಡೆ ಏನು ಮಾತಾಡ್ತಾರೆ, ಹೇಗೆ ಅವರು ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾರೆ ಮತ್ತು ಯಾವ ರೀತಿಯ ಒಂದು ಭರ್ಜರಿಯ ಕಂಬ್ಯಾಕ್ ಅನ್ನ ಮಾಡ್ತಾರೆ ಅನ್ನೋದಕ್ಕೆ ಭಟ್ಕಳದ ಇವತ್ತಿನ ಅವರ ಒಂದು ಉಪಸ್ಥಿತಿ, ಮಾತು ಅದು ಬಹಳ ಬಹಳ ಮುಖ್ಯವಾದಂಥ ಒಂದು ಆಕರ್ಷಣೆಯೂ ನಿರೀಕ್ಷೆಯೂ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಕಾದು ನೋಡೋಣ. ನಮಸ್ತೆ.